ದಾಳಿಯಾಗಿರ್ತಕ್ಕಂಥದ್ದು ಅತ್ಯಂತ ದುಃಖಕರ ವಿಚಾರ. ಮತ್ತು ಈ ರೀತಿಯ ಘಟನೆಗಳು ಪುನರಾವರ್ತನೆ ಆಗಬಾರ್ದು. ಅದಕ್ಕೆ ತಕ್ಕನಾಗೆ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು, ರಕ್ಷಣಾ ಮಂತ್ರಿಗಳು ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು. ಮತ್ತೇನಾಗಿದೆ, 3 ವರ್ಷದಿಂದ ರಿಕ್ರೂಟ್ಮೆಂಟ್ ಮಾಡಿಲ್ಲ ಮಿಲಿಟರಿಗೆ. 1,06,000 ಜನ ಕಡಿಮೆ ಮಾಡಿದ್ದಾರೆ. ಆಮೇಲೆ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಬಿಟ್ಟು ಅದ್ಯಾವುದೋ ರಿಕ್ರೂಟ್ಮೆಂಟ್ ಏನಪ್ಪ ಅದು, ಅಗ್ನಿವೀರ್ ಅಂತ 3 ವರ್ಷಕ್ಕೆಲ್ಲ ತಗೊಳ್ತಾರೆ. ಇದೆಲ್ಲ ಕೂಡ ಸರಿ ಇಲ್ಲ. ಸ್ವಾತಂತ್ರ್ಯ ಬಂದಾಗಲಿಂದ ಕೂಡ ಯಾವ ರೀತಿ ನಾವು ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ವೋ ಅದನ್ನು ಮತ್ತೆ ಪುನಃ ಪ್ರಾರಂಭ ಮಾಡಬೇಕು. ಇಲ್ಲ ಅಗ್ನಿವೀರ್ ಇವರೆಲ್ಲ ತಗೊಂಡಿದ್ದಾರಲ್ಲ ಅವ್ರಿಗೆ ಪರ್ಮನೆಂಟಾಗಿ ತಗೊಳ್ಬೇಕು. ಮತ್ತು ನಾವು ಯಾವುದೇ ಕಾರಣಕ್ಕೂ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ ನಮ್ಮ ದೇಶದಲ್ಲಿ. ಜನಸಂಖ್ಯೆ ಜಾಸ್ತಿ ಆದಾಗ ನಮ್ಮ ರಕ್ಷಣೆ, ಅದು ನೇವಿ ಇರ್ಬೋದು, ಮಿಲ್ಟ್ರಿ ಇರ್ಬೋದು, ಮತ್ತು ನಮ್ಮ ಏರ್ಫೋರ್ಸು, ನೇವಿ ಎಲ್ಲ, ಏರ್ಫೋರ್ಸು, ನೇವಿ ಮತ್ತು ಸೈನಿಕರು 3 ಕೂಡ ಸಂಖ್ಯೆ ಜಾಸ್ತಿ ಆಗಬೇಕು. ಕಡಿಮೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಇನ್ನು ಮುಂದಾದರೂ ಕೂಡ ಕೇಂದ್ರ ಸರ್ಕಾರ ಎಚ್ಚೆತ್ತು ಅದರಲ್ಲಿ ಎಲ್ಲಿ ಸೂಕ್ಷ್ಮ ಪ್ರದೇಶಗಳಿದೆಯಲ್ಲ, ಬಾಂಗ್ಲಾ ಸುತ್ತಮುತ್ತ, ಬಾಂಗ್ಲಾ ದೇಶದ ಪಕ್ಕ ಇದೆಲ್ಲ ಸ್ವಲ್ಪ ನಮಗೆ ನುಸುಳು ಬರೋದೆಲ್ಲ ಜಾಸ್ತಿ. ಮತ್ತು ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ಮತ್ತು ಪಾಕಿಸ್ತಾನ ಬಾರ್ಡ್ರಲ್ಲಿ ಹೆಚ್ಚಿನ ಒಂದು ನಮ್ಮ ಸೈನಿಕರನ್ನ ಹಾಕುವಂಥ ಕೆಲಸ ಮಾಡಬೇಕು. ಪ್ರತಿ ವರ್ಷ ಭದ್ರತೆಗೆ ಸೆಂಟ್ರಲ್ ಗೌರ್ಮೆಂಟ್ ಹೆಚ್ಚಿಗೆ ಅಮೌಂಟ್ ಕೊಡ್ತಾನೆ ಇದೆ ಸರ್ ಬಜೆಟಲ್ಲಿ. ಬಟ್ ಆದರೂ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ, ಮ್ಯಾನ್ ಪವರ್ ಇಲ್ಲದೆ ಇರೋಂಥದ್ದು. 1,09,000 ಜನ ರಿಕ್ರೂಟ್ಮೆಂಟ್ ಕಡಿಮೆ ಮಾಡೇ ಇಲ್ವಲ್ಲ 3 ವರ್ಷ. ಕೋವಿಡ್ಗಿಂತ ಮುಂಚೆ ಮಾಡಿದ್ದು, ಕೋವಿಡ್ ಆದಮೇಲೆ ಮಾಡಿಲ್ಲ. ಅಗ್ನಿವೀರ ಅಂತ ಹೇಳ್ತಾರೆ. 3 ವರ್ಷ ಆದಮೇಲೆ ಬೇರೆ ಕಡೆ ಹೋಗ್ತಾರೆ. ಅದೇ ಅಗ್ನಿವೀರನ್ನ ಕಂಟಿನ್ಯೂ ಮಾಡಬೇಕಾಗಿತ್ತು. ಲೋಪದೋಷಗಳು ಆಗಬಾರ್ದು ರೀತಿ ಇನ್ಮೇಲೆ ಕೇಂದ್ರ ಸರ್ಕಾರ ಹೆಚ್ಚಿನ ಗಮನವನ್ನು ಹರಿಸಲಿ ಅಂತೇಳಿ, ಮತ್ತು ಆ ಎಲ್ಲ ಕುಟುಂಬಗಳು, ನಮ್ಮ ರಾಜ್ಯದವರು ಇದ್ದಾರೆ, ಬೇರೆಯವರು ಇದ್ದಾರೆ, ಅವರಿಗೆ ಕುಟುಂಬ ವರ್ಗದವರಿಗೆ ಆ ದುಃಖವನ್ನು ತಡೆಯುವಂಥ ಶಕ್ತಿ ದೇವರು ಕೊಡಲಿ ಅಂತ ಪ್ರಾರ್ಥನೆ. ಸಾವು ನೋವು ಅನುಭವಿಸಿದವರು ಒಂದಂತೂ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಹಿಂದೂ ಅನ್ನುವಂಥ ಒಂದೇ ಕಾರಣಕ್ಕೆ ಟಾರ್ಗೆಟ್ ಮಾಡಿ ಗೋಲಿ ಹೊಡೆದಿರುವಂಥದ್ದು, ಜಾತಿ ಕೇಳ್ಬಿಟ್ಟು ಫೈರ್ ಮಾಡಿದ್ರು. ಆ ಉಗ್ರರು ಹಾಗೆ ಅವರು ಬಲಿ ಹಾಕ್ಬೇಕು ನಾವು. ಈಗ ಅವರೆಲ್ಲ ನಮ್ಮ ವಿರೋಧಿಗಳವರು. ಅವ್ರು ನಮ್ಮ ದೇಶದಲ್ಲೇ ಇರ್ಬೋದು, ನಮ್ಮ ವಿರೋಧಿಗಳವರು. ನಮ್ಮ ವಿರೋಧಿಗಳು ತಾನೇ ಮಾಡಿರೋದು. ಅವ್ರನ್ನ ಮಟ್ಟ ಹಾಕೋ ಕೆಲಸ ಯಾರು ಮಾಡಬೇಕು? ಹಿಂದೆ ಪಾಕಿಸ್ತಾನ ಇದೇ ರೀತಿ ತಕರಾರು ಮಾಡ್ತಾಯಿದ್ರು. ಇಂದಿರಾ ಗಾಂಧಿ ಅವ್ರು ಏನು ಮಾಡಿದ್ರು? ದೇಶವನ್ನೇ ಇಬ್ಬಾಗ ಮಾಡಿದ್ರು. ಯಾವುದೇ ಮುಲಾಜೆ ನೋಡ್ತಿರಲಿಲ್ಲ. ಅದಕ್ಕೆ ಅಲ್ವಾ ಇಂದಿರಾ ಗಾಂಧಿ ಅವರಿಗೆ ಉಕ್ಕಿನ ಮಹಿಳೆ ಅಂತ ಕರೆಯೋದು. ಈಗ ಅದೇ ಒಂದು ಧೈರ್ಯವನ್ನು ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ತೋರಿಸ್ಬೇಕು. ಇಬ್ಬಾಗ ಮಾಡಬೇಕಲ್ಲ, ಅಲ್ಲ ಇಬ್ಬಾಗ ಅಂತಲ್ಲ, ಸೆದೆ ಬಡಿಯುವಂಥ ಕೆಲಸ ಮಾಡಬೇಕು. ಸೆದೆ ಬಡಿಯುವಂಥ ಕೆಲಸವನ್ನು ಮಾಡಬೇಕು.